ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಬದುಕ್ ಬಂದ್ಬಿಟ್ಟಿಯೇನೆ ಬಿನ್ನಾಣ್ಗಿತ್ತಿ, ಗೂಳಿ ಗುದ್ದಿದ್ರು ಗೆದ್ದು ಬಂದ್ಬಿಟ್ಟಿಯಲ್ಲೇ. ವಾಪಸ್ ಬಂದ್ಬಿಟ್ಲು ಅಂತ ಯೋಚನೆ ಮಾಡ್ತಿದ್ದೀರ ಅಂತ ಗೊತ್ತು. ಅಲ್ಲಲ್ಲಲ್ಲಲ್ಲಲ್ಲ, ನೀನೇನು ಸಾಮಾನ್ಯದವಳಲ್ಲ, ನೀನೆಲ್ಲೋ ರಕ್ತಾಭಿಜಾಸುರನ ಜಾತಿ ಇರಬೇಕು. ನಾನು ಅಂದ್ಕೊಂಡು ಹಾಗೆ ನಿಮ್ಮನ್ನ ಬದಲಾಯಿಸೋವರೆಗೂ ಈ ಮನೆ ಬಿಟ್ಟು ಹೋಗಲ್ಲ ಅತ್ತೆ. ಕೃಷ್ಣ ಏನಿದು? ಇದಾ ನೀವು ಆಸ್ಪತ್ರೆಯಿಂದಾಗ ಡಾಕ್ಟ್ರು ನಿಮ್ಮ ಜೀವ ಗ್ಯಾರಂಟಿ ಕೊಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ರು. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಮೃತ್ಯುಂಜಯ ಪೂಜೆ ಮಾಡಿಸಿ ಈ ಕೈನ ಕರ್ಪೂರ ಇಟ್ಟು ಅದ್ಯಾವ ಪೂಜೆ ಮಾಡಿದೆ ಅಷ್ಟೇ. ಅಷ್ಟೊಂದು ಪ್ರೀತಿ ಮಾಡ್ತೀರ ನನ್ನನ್ನ? ರುಕ್ಮಿಣಿಯವರೇ, ನಾನು ನಿಮ್ಮನ್ನು ಇಷ್ಟಪಟ್ಟು ನೀವೇ ಬೇಕು ಅಂತ ಹಠ ಮಾಡಿ ಮದುವೆ ಆಗಿವ್ನಿ. ಅಂಥದ್ರಾಗೆ ನಿಮ್ಗೇನೂ ಆಗದೆ ಇರೋಂಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ತಾನೇ. ಅದಕ್ಕೆ ನಿಮ್ಮನ್ನ ದೂರ ಎಲ್ಲೂ ಹಿಡ್ದೆ ನಾನು ಉಸಿರನ್ನಾಗೆ ಇಟ್ಕೊಂಡಿನಿ. ನೀವೇ ಇಲ್ಲ ಅಂದಮೇಲೆ ನಾನು ಉಸಿರಿರ್ತೈತೆ ಹೇಳಿ. ನೀನು ಮದುವೆ ಆಗದೆ ಇದ್ದಿದ್ರೆ ನಾನು ನಿಮ್ಮಂತ ಗಂಡನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಕೃಷ್ಣ, ನನಗೊಂದು ಆಸೆ ಇದೆ. ಹೇಳಿರುತ್ತೇನೆ, ನಿಮ್ಮ ಆಸೆ ಏನೇ ಇರಲಿ, ಏಟೆ ಕಟ್ಟಾದ್ರೂ ನಾನು ಈಡೇರಿಸ್ತೀನಿ. ಅದು ನನಗೆ ನಿಮ್ಮಾಗೆ ಇರೋ ಮುದ್ದಾದ ಬಾಲಕೃಷ್ಣ ಬೇಕು. ವಾ, ಇದಾ ನಿಮ್ಮ ಆಸೆ? ಕೃಷ್ಣ, ನೀವು ನನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದೀರ, ನಾನು ನಿಮಗೋಸ್ಕರ ಏನೂ ಮಾಡಿಲ್ಲ. ಅದಕ್ಕೆ ನನಗೇನಾದರೂ ಆಗೋಕ್ಕೆ ಮುಂಚೆ ಸುಮ್ಕೆ ಯಾಕೆ ಏನಾರು ಆಗೋಯ್ತದೆ ಅನ್ಕೋತೀರಾ? ರುಕ್ಮಿಣಿಯವರೇ, ನಾನಿರೋ ಗಂಟ ನಿಮ್ಗೇನೂ ಆಗೋಕ್ಕಿಲ್ಲ. ಬೇಡ ನಾಕು. ಓಹೋ ಹಾಕೋಣ ಬೇಡವಾ ಅಂತಾಳೆ. ನೀರು ಹಾಕಿ ಸಾಕು. ಇತ್ಲಲ್ಲಿ ನಮ್ಮ ಕಾಳಿ ಕೋಳಿಗೆ ತಂಡೂರಿ ಮಾಡ್ತಾವನೆ. ತಕಬಾ, ಬಿಸಿ ಎತ್ಕೊಬಾ, ಹೋಗು. ಅಲ್ಲೇ ನಿಂತ್ಕೊಬಿಡ್ಬೇಡ, ಬಿರ್ನೆ ಬಾಮಿ. ರುಕ್ಮಿಣಿಯವರೇ, ಆಸ್ಪತ್ರೆನಾಗೆ ಉಪ್ಪಿಲ್ದಿರೋ ಸಾರು ತಿಂದು ನಾರಿಗೆಲ್ಲ ಕೆಟ್ಟಾಗಿರ್ತೈತೆ. ಒಳ್ಳೆ ಮಸಾಲೆ ಇರ್ದಿರೋ ಬಸ್ಸಾರು ಮಾಡಿರ್ತಾರೆ. ತಿನ್ನೋದಂತ ಕುತ್ಕೊಳ್ಳಿ. ಓ, ಬಸ್ಸಾರು ತಾನೆ ದಿಟಾಕನಪ್ಪ. ಕಣವ, ಈಗಲಾದರೂ ಹಳೆದನ್ನೆಲ್ಲ ಮರೆತು ಹೊಸ ಜೀವನದ ಬಗ್ಗೆ ಯೋಚನೆ ಮಾಡಿ. ನಿಮ್ಮಿಬ್ಬರ ಮಧ್ಯೆ ಈ ದಿವಸ ಇದ್ದ ಬೇಸರ ದೂರ ಆಗದೆ ಅನ್ಕೊಂಡಿದ್ವಿ. ನಾವು ಇವತ್ತೋ ನಾಳೆನೋ ಬಿದ್ದು ಹೋಗೋ ಮರ. ನಾವು ಗಟ್ಟಿಯಾಗಿರುವಾಗಲೇ ನಮ್ಮ ಮೊಮ್ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಜಾತ್ರೆ ತೋರಿಸ್ಬೇಕು ಅನ್ನೋ ಆಸೆ. ಈಗ ಹೆಂಗು ನಮ್ಮ ಲಕ್ಷ್ಮವ್ವ ತಾಯಿ ಆಗ್ತಾವಳೆ, ಆ ಮಗಿನ್ ಕೂಡ ನಿನ್ ಮಗಿನೂ ಜೊತೆ ಆಗಿದ್ರೆ ಆಟ ಆಡೋಕೆ ಸಂದಾಗಿರುತ್ತಲ್ವಾ? ಅಯ್ಯೋ ಪಾಪ, ನೀವು ಆಸೆ ಪಟ್ಟಿದ್ದು ಯಾವತ್ತೂ ನೆರವೇರೋದೇ ಇಲ್ಲ ಅಂತ ನೆನೆಸ್ಕೊಬಿಟ್ರೆ ನನ್ನ ಕಳ್ಳು ಚುರ್ ಅಂತದೆ.
ಏವಾ ಹಂಗ್ಯಾಕಂತೀಯ? ನನ್ನ ರುಕ್ಮಿಣಿಯವ್ರಿಗೆ ನನ್ನ ಮ್ಯಾಕೆ ಯಾವ ಕೋಪನೂ ಇಲ್ಲ, ನಾವು ಸಂತೋಷವಾಗಿದ್ದೀವಿ. ಅಯ್ಯ, ರುಕ್ಮಣ್ಣಿಗೆ ನಿನ್ನ ಮೇಲೆ ಪಾಪ ಇಲ್ಲದೆ ಇರ್ಬೋದು ಕಣಪ್ಪ, ಆದ್ರೆ ಆ ದ್ಯಾವ್ರಿಗೆ ರುಕ್ಮಣ್ಣಿ ಮೇಲೆ ಪಾಪ ಬಂದ್ಬಿಟ್ಟದೇಮೋ. ಶುರಾಯ್ತೆ ನಮ್ಮಿ ನಿನ್ ವರಾತ. ಸುಮ್ಕೆ ಏನೋ ಹೇಳ್ಬೇಕು ಅಂತ ಬಾಯಿಗೆ ಬಂದಿದ್ನಿಲ್ಲ, ಆಡ್ಬೇಡ. ನೀನ್ ಹೇಳ್ದಂಗೆ ದ್ಯಾವ್ರು ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಅವಳು ತಿರ್ಗಾ ಬದುಕಿ ಬರ್ತಿದ್ಲಾ ಹೇಳ? ನೀವು ಸುಮ್ಕಿರಿ. ಇವತ್ತು ರುಕ್ಮಣ್ಣಿ ಬದುಕವಳೆ ಅಂದ್ರೆ ಅದಕ್ಕೆ ಕಾರಣ ನಮ್ ಕಿಟ್ಟಪ್ಪನ ಪೂಜೆ ಪುಣ್ಯನೇ. ಏನೋ ನನ್ ಮಗ ಅವಳ ಮ್ಯಾಕೆ ಕುಳ್ಳು ಪಿರುತಿ ಇಟ್ಕೊಂಡವನೆ ಅಂತ ಅದ್ಯಾವ್ರು ಬದುಕ್ಸವನೆ ಆಟಯ್ಯ. ಆದ್ರೆ ರುಕ್ಮಣ್ಣಿ ತಾಯಿ ಆಗೋ ಭಾಗ್ಯನ ಕಿತ್ಕೊಂಡ್ಬಿಟ್ಟವನೆ ದ್ಯಾವ್ರು. ಸಾಕು ನಿಂತ್ಕೊಳ್ಳವ. ಯಾಕೆ ಯಾವಾಗಲೂ ನಾನು ಎಂಡ್ರಿಂದ ಬಿದ್ದು ಬರೀ ಅಪ್ಸಕ್ಕೆ ನೋಡ್ತಿರ್ತೀಯ ನೀನು? ಅವ್ರೇನು ನಿಂಗೆ ತೊಂದರೆ ಕೊಟ್ಟಾರೆ ಅಂತ? ಎಂಡ್ರು ಬಂದ ತಕ್ಷಣನೇ ನಿನ್ನ ಮಗ ಅವಳು ಸೆರಗಿಂದ ಸೇರ್ಕತ್ತಾನೆ ಅಂತ ತಾನೇ ನಿಂಗೆ ಭಯ? ಅಲ್ಲಕ್ಕವ, ಬಳ್ಳಿಗೆ ಮರದ ಆಶ್ರಯ ಬೇಕೇ ಬೇಕು. ಇಷ್ಟು ದಿನ ನೆರಳಂಗೆ ನೀನಿದ್ದೆ, ಈಗ ನಾನು ಎಂಡ್ರು ಬಂದವ್ರೆ ಹಂಗಂತ ಬೇರ್ನೆ ಕಿತ್ಕೊಂಡೇ ಹೋಯ್ತಿಲ್ವಲ್ಲ ಅವ್ವ. ಸಹಾಯ ಗಂಟನು ನಾನು ನಿನ್ನ ಮಗ ಅಂತಾನೆ ಹೇಳ್ಕೊಳ್ಳೋದು. ಅವ್ವ, ಅವ್ರ ಮುಖ ನೋಡವ, ಸತ್ತಿ ಬದುಕು ಬಂದವ್ರೆ. ಅದನ್ನ ನೋಡಿ ಸಂತೋಷ ಪಡೆದು ಬಿಟ್ಬಿಟ್ಟು ಕೋಳಿ ತಿಪ್ಪೆ ಕೆರೆದಂಗೆ ಯಾವಾಗಲೂ ಕೆಣಕ್ತಿರ್ತೀಯಲ್ಲ, ಯಾಕೆ? ನಾವು ಸಂತೋಷ ಆಗಿರೋದು ನಿಂಗೆ ಇಷ್ಟ ಅಲ್ವಾ? ಇದೇನ್ಲ ಕಿಟ್ಟಪ್ಪ ಹಿಂಗ್ ಮಾತಾಡ್ಬಿಟ್ಟೆ? ನೀನ್ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇದ್ರೆ ನಾನೇನೋ ರಾಕ್ಷಸಿ ಅನ್ನಂಗ ಆಗೋಯ್ತಲ್ಲಪ್ಪ. ಇಲ್ಲ ಕಿಟ್ಟಪ್ಪ, ನಾನು ನಿನ್ ತಾಯಿ ಕಂಡ್ಲ, ಯಾವತ್ತಿದ್ರು ನಾನ್ ನಿನ್ಗೆ ಒಳ್ಳೇದ್ನೇ ಬಯಸ್ತೀನಿ. ನಿಮ್ಮಪ್ಪ ಇನ್ ನೋಡು, ಮೊಮ್ಮಕ್ಕಳನ್ನ ಹೆಗಲ್ ಮ್ಯಾಗ ಕೂರ್ಸ್ಕೊಂಡು ಜಾತ್ರೆ ತೋರಿಸ್ಬೇಕು ಹಂಗೆ ಹಿಂಗೆ ಅಂತ ಏಟೊಂದು ಆಸೆ ಇಟ್ಕೊಂಡವ್ರೆ. ನನ್ಗೂ ಹಂಗೆಯ, ನೀನು ಅಪ್ಪ ಅನ್ಸ್ಕೋಬೇಕು ಅನ್ನೋ ಆಸೆ ನನಗೂ ಸಾನೇ ಅದೇ. ಅದಕ್ಕೆ ಆ ಮಾತಂದೆ, ಎಂಡ್ರೆದ್ರಿಗೆ ಮಕ್ಕಳೇ ಅವನ್ನ ಅಂಗಿಸ್ಬಿಟ್ರೆ ಸೊಸೆ ನಮ್ಗೆ ಮರ್ವಾದೆ ಕೊಡ್ತಾರೆ ಹೇಳು? ಮರ್ವಾದೆ ಬಗ್ಗೆ ಯೋಚನೆ ಮಾಡೋಳು ಮಾತಾಡಕ್ ಮುಂಚೆನೆ ಯೋಚನೆ ಮಾಡ್ಬೇಕು. ಹಿಂಗೆ ನಾಲ್ಗೆ ಲಗಾಮ್ ಇಲ್ದೆ ಆಡ್ಬಾರ್ದೇನಲ್ಲ ಆಡ್ಬಾರ್ದಮ್ಮಿ. ಅಪ್ಪಯ್ಯ, ಅವ್ವ ಏನೋ ಹೇಳ್ತಾವಳೆ ಅಂದ್ರೆ ಅದಕ್ಕೇನಾದ್ರು ಕಾರಣ ಇರ್ಬೇಕು ತಾನೆ. ಮೊದ್ಲು ಅದೇನಂತ ವಿಚಾರಿಸು. ಹಾ, ಇಟ್ಟೊತ್ತಾದ್ರೂ ಅವಳ ಮಾತಿಗೆ ತಾಳ ಸೇರ್ಸೋಕೆ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಪ್ಪದೆ ಮಗನೇ, ನಿಮ್ಮಿಬ್ರಿದು ಒಂದೇ ಜಾತಕ, ಒಂದೇ ರಾಶಿ. ಅದೆಲ್ಲ ಇರ್ತೈತೆ ಅಂತ ಉದ್ಧಾರ ಮಾಡೋ ಕಾರಣ. ಹಂಗಾರೆ ನೀವು ನನ್ನ ಮಾತನ್ನ ನಂಬಕ್ಕಿಲ್ಲ ಅಲ್ವಾ? ಏನೋ ರುಕ್ಮಣ್ಣಿಗೆ ಮಕ್ಕಳಾಗಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವಳ ಆಸ್ಪತ್ರೆನಲ್ಲಿ ಇದ್ದಾಗ ಅವಳನ್ನ ನೋಡ್ಕೊತಿದ್ದ ಡಾಕ್ಟರ್ ಅಮ್ಮ ಅವರೇ ಹೇಳಿದ್ರು. ಏನು ರುಕ್ಮಣ್ಣಿ ಹೊಟ್ಟೆಗೆ ಗೂಳಿ ಬಂದು ಗುದ್ಬಿಡ್ತಲ್ಲ, ಅದಕ್ಕೆ ಮುಂದೆ ಅವಳ ಹೊಟ್ಟೆನಾಗೆ ಒಂದು ಹುಳನೂ ಉಡಕ್ಕಿಲ್ಲ ಅಂತ ಡಾಕ್ಟ್ರಮ್ಮ ಅವ್ರು ಹೇಳಿದ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡ್ಬಿಟ್ಟೆ ಇರ್ತೀನಿ. ನೀವು ಯಾರೋ ಇಬ್ರು ಮಾತಾಡಿದ್ರು ಅಂದ್ ಮಾತ್ರಕ್ಕೆ ಅದು ಸತ್ಯ ಆಗ್ಬೇಕು ಅನ್ನೋ ರೂಲಿಸ್ ಇಲ್ವಲ್ಲ. ಹಂಗಾರೆ ಬೆಂಕಿ ಇಲ್ದೆ ಹೊಗೆ ಆಡಕ್ಕಿಲ್ಲ ಅನ್ನೋ ಗಾದೆ ಮತ್ತು ಸುಳ್ಳು ಅಂತೀರಾ? ಅದು ಸುಳ್ಳ ನಿಜನ ಅಂತ ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕಂತೀರಿ? ನಾ ಹೇಳ್ತೀನಿ. ಏನೋ ನಮ್ಮ ಕಾಳಿಯಂಗೆ ಕಿಟ್ಟಪ್ಪನು ಒಂದು ಮಗಿನ ತಂದೆ ಆಗಿ ಈ ಮನೆಗೊಬ್ಬ ವಾಸ್ತಾರನ ಕೊಡಬೇಕು ಅನ್ನೋ ಆಸೆ ನಿಮ್ಮೊಬ್ಬರದೇ ಅಲ್ಲ, ನನಗೂ ಬೆಟ್ಟದಷ್ಟು ಆಸೆ ಅದೇ. ಆದರೆ ರುಕ್ಮಣ್ಣಿಗೆ ತಾಯಿ ಆಗೋ ಯೋಗ ಇದ್ದದೋ ಇಲ್ವೋ ಅದು ಮಾತ್ರ ಸಾನ ಮುಖ್ಯ ಅಲ್ವಾ ಈಗ? ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ತಪ್ಪು ತಿಳ್ಕೋಬೇಡಿ. ಒಂದೇ ಒಂದು ಕಿತ್ತ ಡಾಕ್ಟ್ರ್ ತವ ಕರ್ಕೊಂಡು ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಬಿಟ್ರೆ ಆ 2ನೇ ವಾಸ್ತಾರ ಗೊತ್ತನೋ ಇಲ್ವೋ ದಿಟ್ಟವಾಗ್ಲೂ ಗೊತ್ತಾಗೋಯ್ತದಲ್ಲ. ಏನು ಬೇಕಾಗಿಲ್ಲ, ಇದು ನಮ್ಮಿಬ್ಬರ ಮಧ್ಯೆ ಇರ್ಬೇಕಾಗಿರೋ ವಿಷಯ. ಮಗು ಬೇಕೋ ಬೇಡವಾ ಅಂತ ನಾವೇ ನಿರ್ಧಾರ ಮಾಡ್ಕೋತೀವಿ. ಅಯ್ಯೋ ಅದಂಗಲ್ಲ ಕಣ್ ಕಿಟ್ಟಪ್ಪ, ನಿಮಗೆ ಮಕ್ಕಳು ಬೇಕೋ ಬೇಡವೋ ಅನ್ನೋದಲ್ಲ ಕಣಪ್ಪ ಮುಖ್ಯ. ಮುಂದೆ ಅವಳಿಗೆ ಮಕ್ಕಳು ಆಯ್ತವೋ ಇಲ್ವೋ ಅನ್ನೋದನ್ನೇ ತೀರ್ಮಾನ ಮಾಡ್ಬೇಕೀಗ.
ಆಗಲಿ, ನೀವು ಆಸೆ ಪಟ್ಟ ಹಾಗೆ ನಾನು ಪರೀಕ್ಷೆ ಮಾಡಿಸ್ಕೋತೀನಿ. ಅತ್ತೆಗೆ ನನಗಿಂತ ಅದ್ರ ಬಗ್ಗೆ ಆತಂಕ ಆಗೋಗಿದೆ. ಅವನ್ನ ಸಮಾಧಾನ ಪಡಿಸೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೋಸ್ಕರನಾದರೂ ನಾನು ಪರೀಕ್ಷೆನ ಮಾಡಿಸ್ಕೋತೀನಿ. ನಾನು ಹೇಳಿದ್ದು ಸುಳ್ಳು ಅನ್ನೋ ಧೈರ್ಯದಿಂದ ಒಪ್ಕೊಂಡಿದೆಯಲ್ಲ, ಈ ನಿರ್ಧಾರ ನಿನ್ನ ಈ ಮನೆ ಬಿಟ್ಟು ಆಚೆ ಹೋಗಂಗೆ ಮಾಡ್ತದೆ ಅನ್ನೋದು ಪರಿಸ್ಥಿತಿ ಆದ್ಮೇಲೆ ಗೊತ್ತಾಯ್ತದೆ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.